ಶ್ರೀ ಗುರುಭ್ಯೋ ನಮಃ. ಹಿಂದಿನ ಸಂಚಿಕೆಯಲ್ಲಿ ಏನು ತಿಳ್ಕೊಂಡ್ವಿ? ಗೋಪಾಲದಾಸರು ಶ್ರೀನಿವಾಸ ಆಚಾರ್ಯರ ಜೊತೆಗೆ ತಿರುಪತಿಯಲ್ಲಿ ಇರ್ತಾರೆ. ಆಗ ದಿವಾನ್ ತಿಮ್ಮಣ್ಣಯ್ಯ ಅವರಿಗೆ ಆ ದೋಣಿಯಲ್ಲಿ ಅಪಮೃತ್ಯು ಬಂದಿರುತ್ತೆ ಅಂತ ಗೊತ್ತಾಗುತ್ತೆ. ವಿಜಯದಾಸರು ಬರೋದು ಚೂರು ತಡ ಆಗತ್ತೆ ಅಂತ ಕೂಡ ಗೋಪಾಲದಾಸರಿಗೆ ಗೊತ್ತಾಗತ್ತೆ. ಅಲ್ಲಿ ತನಕ ತಡೆಯಕ್ಕಾಗಲ್ಲ ಅಂತ ಹೇಳಿ ಗೋಪಾಲದಾಸರು ಬೆಳ್ಳಂಬೆಳಿಗ್ಗೆ ಎದ್ದು ಸ್ವಾಮಿ ಪುಷ್ಕರಣಿಲಿ ಸ್ನಾನ ಮಾಡಿ ವರಹ ಸ್ವಾಮಿಯವರ ದರ್ಶನ ಪಡೆದು ಶ್ರೀನಿವಾಸ ದೇವರ ದರ್ಶನ ಪಡ್ಕೊಂಡು ತಮ್ಮಂದ್ರ ಜೊತೆ ಆದೋನಿಗೆ ಬರ್ತಾರೆ. ಇಡೀ ಆದೋನಿ ನಗರನೇ ತುಂಬಾ ದುಃಖದಲ್ಲಿತ್ತಂತೆ ಅವತ್ತು. ದಿವಾನ್ ತಿಮ್ಮಣ್ಣಯ್ಯ ಅವ್ರ ಮನೆಯಲ್ಲಿ ಇಡೀ ಸಂಸ್ಥಾನ, ಯಾಕಂದ್ರೆ ಅವರು ದಿವಾನ್ರವರು, ಆದೋನಿಗೆನೆ ದಿವಾನ್ರವರು. ಆ ಆದೋನಿ ಅನ್ನೋಂಥದ್ದು ಒಂದು ರಾಜನ ಕೆಳಗಡೆ ಇರುತ್ತೆ, ನವಾಬನ ಕೆಳಗಡೆ. ಆ ಇಡೀ ಸಂಸ್ಥಾನದ ದೊಡ್ಡ ದೊಡ್ಡ ಅಧಿಕಾರಿಗಳು ಯಾರಿರ್ತಾರೆ ಅವರೆಲ್ಲರೂ ಕೂಡ ಅಲ್ಲಿಗೆ ಬಂದ್ಬಿಟ್ಟಿದಾರಂತೆ. ಯಾಕಂದ್ರೆ ಸಾಕ್ಷಾತ್ ದಿವಾನ್ರವರು, ಸ್ವತಃ ನವಾಬ್ರೇನೆ ಅಂದ್ರೆ ಕಿಂಗ್, ಆ ಕಾಲದ್ದು ರಾಜನೇ ಬಂದ್ಬಿಟ್ಟಿದ್ದಾನೆ. ತಿಮ್ಮಣ್ಣಯ್ಯ ಅವ್ರ ಮಂಚದ ಹತ್ರ ಬಂದು ನಿಂತಿದ್ದಾನಂತೆ. ರಾಜರ ವೈದ್ಯರುಗಳ ತಂಡನೇ ಇರುತ್ತೆ. ಹೇಗೆ ಆಂಟರಾಜ್ ಅನ್ನೋಂಥದ್ದು ನಮ್ಮ PM ಆಗಿರ್ಬೋದು, ಅವರೆಲ್ಲ ನಾರ್ಮಲ್ ಕನ್ಸಲ್ಟೇಷನ್ಸ್ಗಳು ತಗೊಳಲ್ಲ, ಅವ್ರಿಗೆ ಅಂತಾನೆ ಸ್ಪೆಸಿಫಿಕ್ ಆಗಿ ಒಂದು ಟೀಮ್ಗಳೇ ಇರುತ್ತೆ ಕನ್ಸಲ್ಟ್ ಮಾಡೋದಿಕ್ಕೆ. ಹಾಗೆ ರಾಜ ವೈದ್ಯರುಗಳ ತಂಡ ಬೇರೆ ಬೇರೆ ರೀತಿ ಟ್ರೀಟ್ಮೆಂಟ್ ಅನ್ನೋದನ್ನ ಕೊಡ್ತಾ ಇದೆಯಂತೆ. ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಆ ಟೀಮ್ ಅವರು. ಅವ್ರಿಗೆ ಗೊತ್ತಂತೆ, ಪಕ್ಕಾ ಗೊತ್ತು ನಾವು ಕೊಡ್ತಾ ಇರೋ ಟ್ರೀಟ್ಮೆಂಟ್ ಏನು ವರ್ಕ್ ಆಗಲ್ಲ ಅಂತ. ಆದ್ರೆ ಅದನ್ನ ನವಾಬ್ರ ಮುಂದೆ ಹೇಳೋದಿಕ್ಕೆ ಧೈರ್ಯ ಇಲ್ಲ ಅವ್ರಿಗೆ. ಯಾಕಂದ್ರೆ ನವಾಬ್ರಿಗೆ ದಿವಾನ್ ತಿಮ್ಮಣ್ಣಯ್ಯ ತುಂಬಾ ಬೇಕಾದವರಾಗಿದ್ರು. ಮನೆ ಹೊರಗಡೆ ನೂರಾರು ಜನ ಸೇರಿದಾರಂತೆ ತಿಮ್ಮಣ್ಣಯ್ಯ ಅವ್ರ ಆರೋಗ್ಯದ ಬಗ್ಗೆ ತಿಳ್ಕೊಳೋದಿಕ್ಕೆ ಅಂತ. ಪಾಪ ನಿಂತಿದ್ದಾರೆ. ಒಂದು 60 ಇಯರ್ಸ್, ಆಲ್ಮೋಸ್ಟ್ ಫ್ರಮ್ ಪಾಸ್ಟ್ 60 ಇಯರ್ಸ್ ಅರಮನೆ ವೈದ್ಯರಾಗಿನೇ ಇದ್ದಾರಂತೆ. ಒಬ್ರು ತುಂಬಾ ವಯಸ್ಸಾಗಿದ್ದವರು ಹಕೀಂ ಸಾಹೇಬ್ರು. ಅವರು ತಿಮ್ಮಣ್ಣಯ್ಯ ಅವ್ರ ನಾಡಿ ಮಿಡ್ತಾ ನೋಡ್ಬಿಟ್ಟು ಹೇಳ್ತಾರಂತೆ. ಆಗಿನ ಕಾಲದಲ್ಲೆಲ್ಲ ನಾಡಿ ಇದೇನೆ, ಅಲೋಪತಿ ಎಲ್ಲ ಇರಲಿಲ್ಲ ಅವಾಗೆಲ್ಲ. ಅವ್ರದೇ ಒಂದಷ್ಟು ಆಯುರ್ವೇದ, ಬೇರೆ ಬೇರೆ ಥರದ್ದು ಟ್ರೀಟ್ಮೆಂಟ್ ಮೆಥಡಾಲಜಿಸ್ಟ್ ಅನ್ನೋಂಥದ್ದಿತ್ತು. ಆಗ ಅವ್ರು ಹೇಳ್ತಾರೆ ವೈದ್ಯರು, ಇನ್ನೀ ದಿವಾನ್ರು ನಮಗಿಲ್ಲ, 5-6 ಘಳಿಗೆಯಲ್ಲಿ ಇವ್ರ ಪ್ರಾಣ ಬಿಡ್ತಾರೆ. ಘಳಿಗೆ, ಒಂದು ಘಳಿಗೆ ಅಂತಂದ್ರೆ 24 ಮಿನಿಟ್ಸ್. 5-6 ಗಳಿಗೆ ಅಂದ್ರೆ ಆಲ್ಮೋಸ್ಟ್ 2 to 2.5 hours. ಅದಕ್ಕೆ ಅವ್ರು ಹೇಳ್ತಾರೆ ಇನ್ನಷ್ಟೇ 5-6 ಗಳಿಗೆಯಲ್ಲಿ ಅವ್ರ ಪ್ರಾಣ ಬಿಟ್ಬಿಡ್ತಾರೆ. ದಿವಾನ್ರ ಘನತೆಗೆ ಅನುಗುಣವಾಗಿ, ಯಾಕಂದ್ರೆ ದಿವಾನ್ ಈಸ್ ವೆರಿ ತುಂಬಾ ದೊಡ್ಡ ಪೊಸಿಷನ್ ಅದು. ಅದಕ್ಕೆ ತಕ್ಕನಂಗೆ ಏನ್ ಮಾಡ್ಬೇಕು, ಅಂತ್ಯಕ್ರಿಯೆನ ತುಂಬಾ ವೈಭವದಿಂದ ನಡೆಸಬೇಕು. ಅದಕ್ಕೆ ನವಾಬ್ರು ಆಜ್ಞೆ ಮಾಡಬೇಕು ಅಂತ ಹೇಳ್ತಾರೆ. ಆಗ ಈ ಹಿರಿಯ ವೈದ್ಯರು, ರಾಜವೈದ್ಯರು ಬೇರೆ ಅವರು, ಅವ್ರು ಹೇಳಿರೋ ಮಾತು ನವಾಬ್ರಿಗೆ ಹಿಡಿಸ್ಲಿಲ್ವಂತೆ. ಯಾಕಂದ್ರೆ ನನಗ್ ಬೇಕು ಅನ್ಸೋದನ್ನ ಇನ್ನೊಬ್ರು ಹೇಳಿದ್ರೆ ಮಾತ್ರ ನಾನು ಖುಷಿ ಆಗ್ತೀನಿ. ಯಾವ್ದು ನನಗ್ ಬೇಡ ಅದನ್ನ ಬೇರೆಯವ್ರು ಹೇಳಿದ್ರೆ ಅಷ್ಟು ಈಸಿಯಾಗಿ ನಾನು ಆಕ್ಸೆಪ್ಟ್ ಮಾಡ್ಕೊಳೋದಿಲ್ಲ. ದ ಸೇಮ್ ವಿತ್ ನವಾಬ ಕೂಡ. ಅವ್ರಿಗೇನು, ತುಂಬಾ ರಾಜವೈದ್ಯ ಇವರು, 60 ವರ್ಷದಿಂದ ರಾಜವೈದ್ಯರಾಗಿದ್ದಾರೆ. ಏನೋ ಒಂದು ಮ್ಯಾಜಿಕ್ ಮಾಡ್ಬಿಡ್ತಾರೆ ಇವಾಗ ದಿವಾನ್ರ ಜೊತೆಗೆ, ಬದುಕಿಸ್ಕೊಟ್ಬಿಡ್ತಾರೆ ನನ್ನ ದಿವಾನ್ರನ್ನ ಅಂತ ಅವ್ರು ಅನ್ಕೊಂಡಿದ್ರೆ ಏನ ಒಂದ್ 5-6 ಗಳಿಗೆಯಲ್ಲಿ ಪ್ರಾಣ ಬಿಟ್ಬಿಡ್ತಾರೆ ಅಂದ್ರೆ ನವಾಬಂಗೆ ಇಷ್ಟ ಆಗತ್ತಾ? ನವಾಬ್ರ ಆಜ್ಞೆ ಮಾಡಿದ್ರು ಸಂಸ್ಥಾನದ ಜ್ಯೋತಿಷಿಗಳು ಬರ್ತಾರಂತೆ. ಅಲ್ಲಿಗೆ ಬಂದು ತಿಮ್ಮಣ್ಣಯ್ಯ ಅವ್ರ ಆಯುಷ್ಯನ ಲೆಕ್ಕಾಚಾರ ಹಾಕ್ತಾರೆ. ಇನ್ 2 ಗಳಿಗೆ, ಅವರಂತೂ ಇನ್ನೂ ಕಡಿಮೆ ಮಾಡಿಬಿಟ್ರು. 2 ಗಳಿಗೆ ಅಂದ್ರೆ 24 ಮಿನಿಟ್ಸ್ ಮಲ್ಟಿಪ್ಲೈಡ್ ಬೈ 2, ದಟ್ ಈಸ್ 48 ಮಿನಿಟ್ಸ್ ಅಷ್ಟೇ ಇವ್ರ ಆಯುಷ್ಯ ಅಂತ ಹೇಳ್ತಾರೆ. ನವಾಬ್ರು ರಾಜ ಹೇಗಿರ್ತಾನೆ, ಇವಾಗ ಮೋದಿ ನೋಡಿರ್ಬೇಕು, ತುಂಬಾ ಫನ್ನಿ ಆಗಿರಲ್ಲ. ಫನ್ನಿಯಾಗಿ ಯಾರು ಇರ್ತಾರೆ ಅಂತ ಗೊತ್ತಿದೆ ನಮ್ಗೆ. ತುಂಬಾ ಫನ್ನಿ ಆಗಿರಲ್ಲ, ತುಂಬಾ ಒಂಥರ ಗಂಭೀರವಾಗಿರ್ತಾರೆ. ಇವಾಗ ಸಿಂಹ ಹೆಂಗೆ ರಾಜ ಗಾಂಭೀರ್ಯ ಅಂತ ಹೇಳ್ತೀವಿ, ಆ ರೀತಿ ಗಂಭೀರವಾಗಿದ್ದಂತಹ ರಾಜರು ಹೋ ಅಂತ ಅಳಕ್ ಶುರು ಮಾಡ್ಬಿಡ್ತಾರಂತೆ. ಸಣ್ಣ ಮಗುಗಿಂತ ಕಡೆಯಾಗಿ ಅಳಕ್ ಶುರು ಮಾಡ್ತಾರಂತೆ. ಜನ ಬೇಡ ಅಂದ್ರೂ ಕೂಡ ಇದನ್ನ ನೋಡ್ಬಿಟ್ಟು ಜನರ ಕಣ್ಣಲ್ಲೂ ನೀರು ಬರೋದಕ್ಕೆ ಶುರುವಾಗೋಯ್ತಂತೆ. ವಿಚಾರ ತಿಳಿತು, ಯಾಕಂದ್ರೆ ಇದ್ದಕ್ಕಿದ್ದಂಗೆ ಅಳಕ್ ಶುರು ಮಾಡ್ಬಿಟ್ರಲ್ಲ. ಹಾಗಾದ್ರೆ ಇವ್ರ ಕತೆ ಮುಗೀತು ಅಂತ ಅನ್ಕೊಂಡು ಏನ್ ಮಾಡ್ತಾರೆ, ಅಲ್ಲಿರೋ ಬೇರೆ ಒಂದಷ್ಟು ಜನ ಸರ್ವೆಂಟ್ಸ್ ಅವ್ರೇನ್ ಮಾಡ್ತಾರೆ, ಅಂತ್ಯ ಸಂಸ್ಕಾರ ಮಾಡೋದಿಕ್ಕೆ ಅದಕ್ಕೆಲ್ಲ ವ್ಯವಸ್ಥೆ ಎಲ್ಲ ಮಾಡ್ಕೊಳೋದಿಕ್ಕೆ ಶುರು ಮಾಡ್ತಾರೆ. ಆಮೇಲೆ ಅವ್ರದ್ದು ಸಂಬಂಧಿಕರು ಇರ್ತಾರಲ್ಲ, ದಿವಾನ್ ತಿಮ್ಮಣ್ಣಯ್ಯ ಅವ್ರ ಸಂಬಂಧಿಕರು, ಅವ್ರ ಚಟ್ಟ ಎಲ್ಲ ಕಟ್ಟೋದಕ್ಕೆ ಶುರು ಮಾಡ್ತಾರಂತೆ. ಹೊರಗಡೆ ಸೇರಿರೋ ಜನಕ್ಕೆ ಮೋರ್ ದನ್ 100+ ಸೇರಿದ್ದಾರೆ ಹೊರಗಡೆ. ಅವ್ರಿಗೆ ವಿಷಯ ತಿಳಿದು ಅವರು ಹೋ ಅಂತ ಅಳಕ್ ಶುರು ಮಾಡ್ತಾರಂತೆ. ಹೊರಗಡೆನೂ ಅಳು, ಒಳಗಡೆನೂ ಅಳು, ಎಲ್ಲಾ ಕಡೆ ಅಳ್ತಾ ಇದ್ದಾರೆ. ಎದೆ ಬಡ್ಕೊಂಡ್ ಅಳ್ತಾ ಇದ್ದಾರೆ. ಅಷ್ಟು ಅಳುಗಳ ಮಧ್ಯ ಕೂಡ ಎಲ್ಲವನ್ನೂ ಛೇದಿಸ್ಕೊಂಡು ಬರ್ತಾ ಇದೆಯೇನೋ ಅನ್ನೋ ಹಾಗೆ
ಒಂದು ತಂಬೂರಿನಾದ ಕೇಳಿಸಕ್ ಶುರುವಾಯ್ತಂತೆ. ತಾಳ, ಚಿಟ್ಕೆ, ಅದ್ರ ಜೊತೆ ಸೌಂಡ್, ಕೋರಸ್ ಕೇಳಿಕ್ ಆಮೇಲೆ ಆ ಕಾಲ್ ಗೆಜ್ಜೆಗಳ ನಾದ, ಜನ ಸ್ಟಾಪ್ ಮಾಡ್ಬಿಟ್ರಂತೆ ಆಳೋದು, ಹಂಗೆ ನಿಂತ್ಬಿಟ್ರು ಗರ ಬಡ್ದಂಗೆ. ಜನರ ಮಧ್ಯ ತೂರ್ಕೊಂಡು 3 ಜನ ಬರ್ತಾರೆ. ಆ 3 ಜನ ದಾಸರನ್ನ ಗುರ್ತು ಹಿಡಿದು ಬಿಡ್ತಾರೆ ಇವರು. ಯಾಕಂದ್ರೆ ಆದೋನಿಗೆ ಅವ್ರೇನು ಹೊಸಬ್ರಲ್ಲ, ಅವಾಗವಾಗ ಬರ್ತಾ ಇರ್ತಾರೆ ಆದೋನಿಗೆ. ಗೋಪಾಲದಾಸ ಗುರುವರ್ಯ ಜಯ 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 ಜಯ, ಗೋಪಾಲ ವಿಠಲ ನಮೋ ನಮೋ ಅಂತ ಹೇಳಕ್ ಶುರು ಮಾಡ್ತಾರೆ. ಗೋಪಾಲದಾಸರು, ಸೀನಣ್ಣ ಮತ್ತೆ ದಾಸಣ್ಣ ಬಂದಿರ್ತಾರೆ. ದಿವಾನ್ರ ಮನೆಯನ್ನ ಪ್ರವೇಶ ಮಾಡಿರೋ ಗೋಪಾಲದಾಸರು ಎಲ್ರೂ ಸೈಡಿಗೆ ಸರಿಸ್ತಾರಂತೆ. ಯಾಕಂದ್ರೆ ತುಂಬಾ ಜನ ಸೇರ್ಕೊಂಡ್ಬಿಟ್ಟಿರ್ತಾರೆ ದಿವಾನ್ರ ಪಕ್ಕ. ಒಂದು ಮೂಲೆಯಲ್ಲಿ ಹಾಡ್ಕೊಂಡು ಕುಣಿಯಕ್ ಶುರು ಮಾಡ್ತಾರಂತೆ. ಅವರು ಹರಿ ಭಜನೆ ಪ್ರಾರ್ಥನೆ ಮಾಡಿದ ತಕ್ಷಣ ತಮ್ಮಂದ್ರ ಜೊತೆಗೂಡ್ತಾರೆ. ಏನ್ ರಾಗ, ಏನ್ ಕಂಠದಲ್ಲಿ, ಒಳ್ಳೆ ಅಮೃತ ಕಂಠ ಅಂತೆ ಅದು. ಅಷ್ಟು ಚೆನ್ನಾಗಿ ಹಾಡ್ತಾ ಇರ್ತಾರೆ ಗೋಪಾಲದಾಸರು. ಅಂತ ದುಃಖ ನವಾಬ ಅಳ್ತಾ ಇರ್ತಾನೆ, ಮಗುಕ್ಕಿಂತ ಕಡೆಯಾಗಿ ಅಳ್ತಾ ಇರ್ತಾನೆ. ಆ ನವಾಬಾನೇ ಹಾಡ್ ಕೇಳ್ತಾ ಕೈಯಲ್ಲಿ ತಾಳ ಹಾಕಕ್ ಶುರು ಮಾಡ್ಬಿಡ್ತಾನಂತೆ. ನವಾಬ ತಾಳ ಹಾಕೋದನ್ನ ನೋಡ್ತಾ ಇದ್ದಿದ್ದ ಜನಗಳಿಗೆ ಇನ್ನೂ ಒಂದ್ ದೃಶ್ಯ ಕಾಣುತ್ತೆ. ಯಾಕಂದ್ರೆ ಹಿ ವಾಸ್ ಎ ಮುಸ್ಲಿಂ ಕಿಂಗ್ ದೆನ್. ಅವನ್ ತಾಳ ಹಾಕ್ತಾ ಇದ್ದಾನೆ ಅಂತಂದ್ರೆ ಜನಕ್ಕೆಲ್ಲ ಆಶ್ಚರ್ಯ. ಅದ್ರಕ್ಕಿಂತ ದೊಡ್ಡ ಆಶ್ಚರ್ಯ ಇನ್ನೊಂದಾಯ್ತಂತೆ. ಇನ್ನೇನ್ ಸಾಯ್ತಾರೆ ಅಂತ ಮಲ್ಕೊಂಡಿದ್ದಂತ ತಿಮ್ಮಣ್ಣಯ್ಯ ಅವರು ಮಂಚದ ಮೇಲೆ ಮಲ್ಕೊಂಡಾಗ್ಲೇನೆ ಕಾಲುಗಳು ತಾಳಕ್ ತಕ್ಕಂಗೆ ಆಡಕ್ ಶುರುವಾಯ್ತಂತೆ. ಡಾಕ್ಟ್ರಿಗೇನೆ ಫುಲ್ಲು ಸರ್ಪ್ರೈಸ್ ಆಗೋಯ್ತಂತೆ. ಆಮೇಲೆ ಗೋಪಾಲದಾಸರು ಇನ್ನ ಹಾಡ್ತಾನೆ ಇದ್ದಾರೆ, ಕುಣಿತಾನೆ ಇದ್ದಾರೆ. ಆಗ ಹಕೀಂ ಸಾಹೇಬ್ರು, ಯಾರು ಡಾಕ್ಟರ್ ಇದ್ರಲ್ಲ ಅವ್ರು, ವೈದ್ಯರು, 60 ವರ್ಷಕ್ಕಿಂತ ಜಾಸ್ತಿ ರಾಜವೈದ್ಯರಾಗಿದ್ದಂಥವ್ರು, ಅವರು ಯಾ ಅಲ್ಲಾ ಅಂತ ಪರಮಾತ್ಮನ್ಗೆ ನಮಸ್ಕಾರ ಮಾಡಿ ಅಲ್ಲಿರೋರ್ಗೆ ಹೇಳ್ತಾರಂತೆ, ಅಲ್ಲ ಕರುಣಿಸ್ಬಿಟ್ಟ, ನಾಡಿ ಮಿಡಿತ ಮಾಮೂಲು ಸ್ಥಿತಿಗೆ ಬಂದ್ಬಿಟ್ಟಿದೆ, ನಮ್ ದಿವಾನ್ರು ಬದುಕ್ಬಿಟ್ರು ಅಂತ ಹೇಳ್ತಾರಂತೆ. ಅವರೇ ಹೇಳಿದ್ದು ಒಂದ್ 5-6 ಗಳಿಗೆ ಅಷ್ಟೇ ಇವ್ರು ಬದುಕೋದು ಅಂತ. ಆದ್ರೆ ಈಗ ಹೇಳ್ತಾ ಇದ್ದಾರೆ ಇಲ್ಲ, ನಾಡಿ ಮಿಡಿತ ಅನ್ನೋಂಥದ್ದು ಏನಿದೆ ಅದು ನಾರ್ಮಲ್ ಆಗಿ ಬರ್ತಾ ಇದೆ, ಬದುಕ್ಬಿಟ್ರು ಅವರು ಅಂತ ಹೇಳ್ತಾರೆ. ಕೇಳಿರೋ ಜನ ಜಯಘೋಷ ಮಾಡ್ತಾರೆ. ಗೋವಿಂದ ನಾಮ ದಿವಾನ್ರ ಮನೆಯಿಂದ ಪುಂಖಾನುಪುಂಖ ಆಗಿ ಹರಡಕ್ ಶುರುವಾಗತ್ತೆ. ಗೋಪಾಲದಾಸರು ಹಾಡ್ತಾ ಇರ್ತಾರೆ. ಅವ್ರ ತಮ್ಮಂದ್ರು ನೃತ್ಯದಲ್ಲಿ ಅವರೂ ಮೈ ಮರ್ತೋಗಿರ್ತಾರೆ. ಜನ ನೋಡಿ ಅವ್ರ ಮೈ ಮರ್ತ್ಕೊಂಡು ನಿಂತ್ಕೊಂಡ್ಬಿಟ್ಟಿರ್ತಾರೆ. ಜನ ನೋಡ್ತಿದ್ದಂಗೆನೆ ಮಲ್ಕೊಂಡಿರೋ ತಿಮ್ಮಣ್ಣಯ್ಯ ಅವರು ಮೆಲ್ಲಗೆದ್ದು ಕುಣಿಯೋದಿಕ್ಕೆ ಟ್ರೈ ಮಾಡ್ತಾರಂತೆ. ಗೋಪಾಲದಾಸರ ಹತ್ರ ಬರಕ್ ಶುರು ಮಾಡ್ತಾರಂತೆ. ಇದನ್ನ ನೋಡಿ ಜನ ಸುಸ್ತ್ ಹೊಡೆದು ಹೋಗ್ತಾರೆ. ಆ ಪರಿವಾರದವ್ರು, ಫ್ಯಾಮಿಲಿ ಮೆಂಬರ್ಸು, ದಿವಾನ್ರು 2 ಶೋಲ್ಡರ್ಸ್ನ ಗಟ್ಟಿಯಾಗಿ ಹಿಡ್ಕೊಂಡು ಅವ್ರು ಮತ್ತೆ ಕುಸ್ದು ಹೋಗ್ಬಿಡ್ಬಾರ್ದು ಅಂತ ನೋಡ್ಕೋತಾ ಇದ್ರೆ, ತಿಮ್ಮಣ್ಣಯ್ಯ ಅವ್ರಿಗೆ ಅದ್ಯಾವುದು ಇದ್ರಲ್ಲೇ ಇಲ್ಲ ಲೆಕ್ಕಕ್ಕೆ. ಅವ್ರು ಬರೀ ಕುಣಿಯೋದ್ರಲ್ಲೇನೆ ಇಂಟ್ರೆಸ್ಟ್ ಅವ್ರಿಗೆ. ಆಮೇಲೆ ಗೋಪಾಲದಾಸರು ಡ್ಯಾನ್ಸ್ ಮಾಡೋದ್ ನಿಲ್ಲಿಸ್ತಾರೆ. ಗೋಪಾಲ ವಿಠಲ ಅಂತ ಹೇಳ್ತಾ ಗೋಪಾಲದಾಸರು ಮೆಲ್ಲ ಕಣ್ಣು ತೆಗಿತಾರಂತೆ. ಮೆಲ್ಲ ಕಣ್ಣು ತೆಗೆದು ಏನ್ ನೋಡ್ತಾರೆ, ಜನ ಎಲ್ಲ ನಿಂತು ಬಿಟ್ಟಿದ್ದಾರೆ ಕಂಬ ನಿಂತಂಗೆ. ಆದ್ರೆ ದಿವಾನ್ರು ಕುಣಿಯಕ್ಕೆ ಪ್ರಯತ್ನ ಪಡ್ತಾ ಇದ್ರಲ್ಲ, ದಿವಾನ್ರ ಕೈ ಹಿಡ್ಕೊಂಡು, ನಿಮ್ಗಿನ್ನು ಭಯ ಇಲ್ಲ ದಿವಾನ್ರೇ, ಅಂತಕನ ಕಿಂಕರರು, ಯಾರು ಯಮದೂತರವರು, ಅವ್ರು ಬರಕ್ ಹೆದರ್ಕೊಂಡ್ಬಿಟ್ರು. ವಿಷ್ಣು ದೂತರು ಬಂದಿದ್ದಾರೆ, ಆದ್ರೆ ಅವ್ರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಭಕ್ತರನ್ನ ಕರ್ಕೊಂಡು ಹೋಗೋದಕ್ಕೆ ಯಮದೂತರು ಬರೋದಿಲ್ಲ. ಒಂದು ದಾಸರ ಪದದಲ್ಲಿ ಪುರಂದ್ರದಾಸರ ಹೇಳ್ತಾರೆ, ಯಮದೂತರು ಹತ್ರ ಹೋಗ್ಬೇಡಿ ನೀವು ಅಂತ, ಯಮನೇ ಆ ಯಮದೂತರು ನೀವು ಭಕ್ತರ ಹತ್ರ ಹೋಗ್ಬೇಡಿ ಅಂತ ಹೇಳಿ, ವಿಷ್ಣು ಭಕ್ತರ ಹತ್ರ ಹೋಗ್ಬೇಡಿ ಅಂತ ಯಮನೇ ಆರ್ಡರ್ ಮಾಡಿರ್ತಾನೆ. ಹಾಗಾಗಿ ಅವರು ಬರೋದಿಲ್ಲ ಅಲ್ಲಿ ಹತ್ರಕ್ಕೆ. ಆಯ್ತು, ನಿಮ್ಗಿನ್ನೇನ್ ಭಯ ಇಲ್ಲ. ಯಮದೂತರಂತೂ ಬರಕ್ ಹೆದರ್ಕೊಂಡ್ಬಿಟ್ಟಿದ್ರು. ವಿಷ್ಣು ದೂತರು ಬಂದಿದ್ರು ಇವ್ರನ್ನ ಕರ್ಕೊಂಡು ಹೋಗ್ಬೇಕು ಅಂತ ಪಾಪ ವೈಕುಂಠಕ್ಕೆ. ವಿಷ್ಣು ಭಕ್ತಾಗ್ರಣಿ ಅಲ್ವಾ, ವಿಷ್ಣು ದೂತರು ಅಂದ್ರೆ ಯಾರು, ನೀವು ವಿಷ್ಣುವಿನ ಭಕ್ತರು ನೀವು. ಮತ್ತೆ ನಮ್ಮ ಗುರುಗಳಿದಾರಲ್ಲ ವಿಜಯದಾಸರು, ಅವರಂತೂ ಪರಮ ಭಕ್ತರು. ಅವ್ರು ಬರ್ತಾ ಇದಾರಲ್ಲ, ಇನ್ನ ವಿಷ್ಣು ದೂತರಿಗೆ ಕನ್ಫ್ಯೂಸ್ ಆಗ್ಬಿಟ್ಟಿದೆ. ಈಗ ವಿಜಯದಾಸರು ಬಂದ್ರೆ ವಿಜಯದಾಸರ ಡಿಸಿಷನ್ ಏನು ಅದು ಗೊತ್ತಾಗ್ದಂಗೆ ಇವರು ತಗೊಳಕ್ ಆಗಲ್ವಂತೆ ಡಿಸಿಷನ್. ಈಗ ವಿಜಯದಾಸರು ಏನಂತಾರೆ, ಅವ್ರ ಅಪಮೃತ್ಯು ಯೋಗನ ನಾವಿವಾಗ ಉಪಯೋಗಿಸ್ಕೋಬೇಕಾ ಬೇಡ್ವಾ, ಇವ್ರನ್ನ ಕರ್ಕೊಂಡು ಹೋಗ್ಬೇಕಾ ಇಲ್ಲ ಬಿಟ್ಟು ಹೋಗ್ಬೇಕಾ ಗೊತ್ತಾಗ್ತಾ ಇಲ್ವಂತೆ ಇವ್ರಿಗೆ. ಯಾಕಂದ್ರೆ ವಿಜಯದಾಸರು ನಾಳೆ ಬಂದು ಏನ್ ಕಮಾಂಡ್ ಮಾಡ್ತಾರೆ, ವಿಜಯದಾಸರು ಹೇಳ್ದಂಗೆ ನಾವು ಕೇಳ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅವ್ರು ಅಲ್ಲೇ ಪಾಸ್ ಆಗಿದ್ರಂತೆ. ಅಂದ್ರೆ ವಿಷ್ಣು ದೂತರು ನೆಕ್ಸ್ಟ್ ಡೇ ವಿಜಯದಾಸರು ಬರೋ ತನಕ ಅಲ್ಲೇ ಇದ್ದಾರೆ, ಅವರು ಕಾಣಿಸ್ತಾ ಇದೆ ಗೋಪಾಲದಾಸರಿಗವರು. ಆಯ್ತಾ. ಸೊ ನಾಳೆ ವಿಜಯದಾಸರು ಬಂದ ಮೇಲೆ ಅವ್ರ ಅಪ್ಪಣೆ ಪಡ್ಕೊಂಡು ಹಿಂದಕ್ಕೆ ಹೋಗ್ತಾರೆ. ನೀವಿನ್ ಯೋಚನೆ ಮಾಡೋದ್ ಬೇಕಾಗಿಲ್ಲ, ಮುಂದೆ ಬೇಕಾದಷ್ಟು ಭಜನೆ ಮಾಡ್ಬೋದು, ಈಗ ಸದ್ಯಕ್ಕೆ ವಿಶ್ರಾಂತಿ ತಗೊಳ್ಳಿ ನೀವು.
ಗುರುಗಳ ದರ್ಶನ ತಗೊಂಡ್ಮೇಲೆ ಯಾವತ್ ಮಾಮೂಲಿ ರೀತಿ ನೀವು ಕೆಲಸ ಕಾರ್ಯ ಮಾಡ್ಬೋದು ಅಂತ ಹೇಳ್ತಾರೆ. ಗೋಪಾಲದಾಸರು ಹೇಳಿದ್ರಲ್ಲ, ಅದೇ ಸಜೆಷನ್ಸ್ ತರ ತಿಮ್ಮಣ್ಣಯ್ಯ ಅವರು ನಮೋ ವೇಣುಗೋಪಾಲ ವಿಠಲ ಅಂತ ಹೇಳಿ, ಯಾಕಂದ್ರೆ ಗೋಪಾಲದಾಸರ ಅಂಕಿತ ವೇಣುಗೋಪಾಲ ವಿಠಲ, ವಿಜಯದಾಸರನ್ನೇ ಅಂಕಿತ ಪ್ರದಾನ ಮಾಡಿದ್ದು. ವೇಣುಗೋಪಾಲ ವಿಠಲ ಅನ್ನುವಂಥವನು ಬಿಂಬ ಮೂರ್ತಿ, ಆ ಬಿಂಬ ಮೂರ್ತಿ ಅಂದ್ರೆ ಅಂಕಿತ ಕೊಡೋದು. ಹಾಗಾಗಿ ನಮೋ ವೇಣುಗೋಪಾಲ ವಿಠಲ ಅಂತ ಹೇಳ್ತಾ ಬಿಂಬ ಮೂರ್ತಿಗೆ ನಮಸ್ಕಾರ ಮಾಡಿ ಮಲ್ಕೋತಾರಂತೆ. ನೋಡೋ ಜನಕ್ಕೆ ಇವ್ರು ಮಲಗದಂಗೆ ಕಾಣಿಸಿದ್ರಂತೆ. ಆದ್ರೆ ಗೋಪಾಲದಾಸರ ಇಬ್ಬರು ತಮ್ಮಂದ್ರಿಗೆ ತಿಮ್ಮಣ್ಣಯ್ಯ ಅವರು ವೇಣುಗೋಪಾಲ ವಿಠಲನ್ಗೆ ನಮಸ್ಕಾರ ಮಾಡ್ತಾ ಇರೋದು ಕಾಣಿಸ್ತಂತೆ. ಸುತ್ತ ಜನ ಸೇರಿದ್ರಲ್ಲ, ಗೋಪಾಲದಾಸರು ಮಹಿಮೆನ ಕೊಂಡಾಡ್ತಾ ಮನೆಗೆ ಹೋಗ್ತಾರೆ. ಗೋಪಾಲದಾಸರು ಮಾತ್ರ ವಿಜಯದಾಸರನ್ನೇ ಸ್ಮರಣೆ ಮಾಡ್ತಾ ದೇವ್ರ ಮನೆ ಹತ್ರ ಹೋಗ್ತಾರಂತೆ. ಮಾರನೇ ದಿನ ಆಗತ್ತೆ, ಭಾಗಣ್ಣ ನಿನ್ ಭಕ್ತಿಯಿಂದ ನೃತ್ಯ ಮಾಡಿದಿಕ್ಕೆ ವಿಷ್ಣು ದೂತ್ರೆ ಬೆಪ್ಪಾಗಿ ನಿಂತ್ಕೊಂಡ್ಬಿಟ್ರಲ್ಲೋ, ದೇವತೆಗಳೇ ನಿನ್ನ ಭಜನೆಗೆ ಮೈ ಮರ್ತ್ಕೊಂಡು ನಿಂತ್ಕೊಂಡ್ಬಿಟ್ಟಿರ್ಬೇಕಾದ್ರೆ ಇನ್ ಪಾಪ ವಿಷ್ಣು ದೂತ್ರು ಏನ್ ಮಾಡಕ್ ಸಾಧ್ಯ ಅಂತ ವಿಜಯದಾಸರು ನಗ್ತಾ ಹೇಳಿದಾಗ ಗೋಪಾಲದಾಸರು ಹೇಳ್ತಾರಂತೆ, ಕರ್ಕೊಂಡು ಹೋಗೋಕ್ ಬಂದಿದ್ದಂತ ವಿಷ್ಣು ದೂತ್ರನ್ನ ನಾನ್ ನಿಲ್ಸಿದ್ದೇನೋ ಸತ್ಯ, ಅವ್ರ ಪಾಪ ನಿಂತಿದ್ರಷ್ಟೇ, ಬಟ್ ಡಿಸಿಷನ್ ಮೇಕಿಂಗ್ ಆಗ್ಲಿಲ್ಲ ಅವ್ರದ್ದು. ಆದ್ರೆ ನಿಮ್ಮ ದರ್ಶನದಿಂದ ಓ ಇನ್ನು ವಿಜಯದಾಸರು ಬಂದ್ರು ಅಂದ್ರೆ ನಮಗ್ ಕೆಲಸ ಇಲ್ಲ ಅಂತ ಅನ್ಕೊಂಡು ಅವ್ರಲ್ಲಿಂದ ಹೊರಟೆ ಹೋಗ್ಬಿಟ್ರು. ನಮ್ ತಿಮ್ಮಣ್ಣಯ್ಯ ಅವ್ರನ್ನ ನಮಗ್ ನೀವು ಉಳಿಸ್ಕೊಟ್ರಿ ಅಂತ ಗೋಪಾಲದಾಸರು ಹೇಳಿ ನಮಸ್ಕಾರ ಮಾಡ್ತಾರಂತೆ. ಸ್ವಲ್ಪ ಹೊತ್ತಿಗೆ ಜೋರಾಗಿ ಅಳಕ್ ಶುರು ಮಾಡ್ತಾರಂತೆ ಗೋಪಾಲದಾಸರು. ದಿವಾನ್ರ ಫ್ಯಾಮಿಲಿ ಮೆಂಬರ್ಸ್ ನೋಡಿ ಆಶ್ಚರ್ಯ ಆಗೋಗುತ್ತಂತೆ. ಅಲ್ಲ, ತಿಮ್ಮಣ್ಣಯ್ಯ ಅವರು ಸಾಯ್ತಾರೆ ಅಂತ ಜ್ಯೋತಿಷಿಗಳು ಹೇಳಿದ್ರು, ವೈದ್ಯರು ಹೇಳಿದ್ರು. ಆಗ ಇಡೀ ಊರ್ಗೂರೇ ಅಳ್ತಾ ಇತ್ತು, ಇನ್ಕ್ಲೂಡಿಂಗ್ ನವಾಬ. ಆಗ ಗೋಪಾಲದಾಸರು ಅಳ್ಳಿಲ್ಲ, ಅವ್ರು ಡ್ಯಾನ್ಸ್ ಆಡ್ಕೊಂಡಿದ್ರು. ಈಗ ದಿವಾನ್ ತಿಮ್ಮಣ್ಣಯ್ಯ ಅವರು ಬದುಕ್ಬಿಟ್ರು ಅಂತ ಎಲ್ಲಾರು ಖುಷಿಯಾಗಿದ್ದಾರೆ, ಗೋಪಾಲದಾಸರು ಅಳ್ತಾ ಇದ್ದಾರೆ, ಯಾಕೆ ಹಿಂಗೆ ಅಂತಂದಾಗ ದಿವಾನ್ ತಿಮ್ಮಣ್ಣಯ್ಯ ಅವ್ರಿಗೆ ಗೊತ್ತಾಗೋಗುತ್ತೆ ಸೀಕ್ರೆಟ್ ಏನು ಅಂತ. ಅದಕ್ಕೆ ಅವ್ರು ಅಂತಾರಂತೆ, ಫ್ಯಾಮಿಲಿ ಮೆಂಬರ್ಸ್ ಯಾರ್ಯಾರಿದ್ದಾರೆ ಮತ್ತೆ ಅಲ್ಲಿ ಸೇರ್ಕೊಂಡಿದ್ದ ಜನ ಎಲ್ರಿಗೂ ಹೊರಗಡೆ ಹೋಗೋದಕ್ಕೆ ಹೇಳ್ತಾರೆ. ಅಲ್ಲಿ ಓನ್ಲಿ ಗೋಪಾಲದಾಸರು, ವಿಜಯದಾಸರು ಮತ್ತೆ ತಿಮ್ಮಣ್ಣಯ್ಯ ಅವರು 3 ಜನ ಮಾತ್ರ ಇದ್ದಿದ್ರಂತೆ. ಗೋಪಾಲದಾಸರು ಗುರುಗಳ ಪಾದ ಹಿಡ್ಕೊಂಡು ಗಟ್ಟಿಯಾಗಿ ಹೇಳ್ತಾರಂತೆ, ಚೀಕಲ ಪರ್ವಿನ ಶಾಶ್ವತವಾಗಿ ಬಿಟ್ಟು ಬಂದ್ಬಿಟ್ರಲ್ಲ, ಇನ್ 3-4 ವರ್ಷದಲ್ಲಿ ನಿಮ್ ಶರೀರ ಯಾತ್ರೆನೇ ಮುಗಿಸೋದಕ್ಕೆ ನಿರ್ಧಾರ ಮಾಡಿದೀರಾ ಅಂದ್ರೆ 3-4 ವರ್ಷದಲ್ಲಿ ವಿಜಯದಾಸರು ಕೂಡ ದೇಹತ್ಯಾಗ ಮಾಡ್ತಾರೆ. ಮುಂದೆ ನಮ್ಗೇನ್ ಗತಿ? ನನ್ನ ಶಿಷ್ಯ ಜಗನ್ನಾಥನ್ಗೆ ನೀವು ಆಯುಷ್ಯ ಕೊಡಿಸ್ಬೇಕಾದ್ರೆ ಈ ವಿಷಯ ನನಗೆ ಯಾಕೆ ನೀವು ಹೇಳಲಿಲ್ಲ? ಹೇಳ್ಬಿಟ್ಟಿದ್ರೆ ಆಗ್ಲೇ ಲೆಕ್ಕ ಹಾಕಿ ನಾನು ಮುಂದೆ ನಿಮ್ಗಿಂತ ಮುಂಚೆನೆ ನಾನು ಹೋಗ್ಬಿಡ್ತಾ ಇದ್ದೆ ಅಂತ. ಅಂದ್ರೆ ಈಗ ಜಗನ್ನಾಥ ದಾಸರಿಗೆ 40 ವರ್ಷದ ಆಯಸ್ ಕೊಟ್ಟಿದ್ದಾರೆ, ಗೋಪಾಲದಾಸರು ಇನ್ನೊಂದು 6 ಇಯರ್ಸ್ ಬದುಕಿರ್ತಾರೆ, ವಿಜಯದಾಸರು 4 ಇಯರ್ಸ್ ಬದುಕಿರ್ತಾರೆ. ಇವರೇನಂತ ಇದ್ದಾರೆ, ಇನ್ಸ್ಟೆಡ್ ಆಫ್ ಗಿವಿಂಗ್ 40 ವರ್ಷ ಆಯಸ್ಸು 45 ವರ್ಷ ಆಯಸ್ ಕೊಟ್ಟುಬಿಡ್ತಾ ಇದ್ದೆ ಅವ್ರಿಗೆ. ಆಗ ನಾನು ಬರೀ 1 ವರ್ಷ ಬದುಕ್ತಾ ಇದ್ದೆ, ನೀವು 4 ವರ್ಷ ಬದುಕ್ತಾ ಇದ್ರಲ್ಲ, ನಿಮ್ಗಿಂತ ಮುಂಚೆನೆ ನಾನು ಸತ್ತು ಹೋಗ್ಬಿಡ್ತಾ ಇದ್ದೆ. ನಿಮ್ಮನ್ನ ನನ್ನ ಕಣ್ಣು ಮುಂದೆ ನೀವು ಹೋಗ್ಬಿಟ್ರೆ ನಾನು ಹೆಂಗ್ ತಡ್ಕೊಂಡ್ಲಿ ಅದನ್ನ? ನೀವು ಇಲ್ಲದೆ ಇರೋ ಜಗತ್ತಲ್ಲಿ ನಾನು ಇರಕ್ಕಾಗತ್ತಾ? ಒಂದ್ ವೇಳೆ ಇದ್ರೂ ಕೂಡ ಪ್ರಯೋಜನ ಏನು? ನೀವು ಇಲ್ಲೇ ಹತ್ರ ಇರೋ ಚಿಪ್ಗಿರಿಗೆ ಸೇರ್ತಾ ಇದ್ದೀರಾ, ಆದೋನಿ ಹತ್ರನೇ ಚಿಪ್ಗಿರಿ ಇರೋದು. ಇಟ್ಸ್ ಅಬೌಟ್ 1 or 1 hour ಅಷ್ಟೇನೆ ಜರ್ನಿ, 1 or 1.5 hour. ಆದೋನಿಯಲ್ಲಿ ದಿವಾನ್ ತಿಮ್ಮಣ್ಣಯ್ಯ ಅವ್ರ ಮನೆ ಇವತ್ತಿಗೂ ಇದೆ, ವಿಜಯದಾಸರ ಕಟ್ಟೆ ಅಂತ ಕರೀತಾರೆ ಅದನ್ನ. ಆದೋನಿಲಿದೆ ಅದು. ಇಲ್ಲೇ ಹತ್ರದಲ್ಲಿರೋ ಚಿಪ್ಪಗಿರಿಗೆ ಹೋಗ್ತಾ ಇದ್ದೀರಾ, ನೀವು ಎಲ್ಲೇ ಇದ್ರೂ ಕೂಡ ಮನ್ಸಲ್ಲಿ ಕಾಣಿಸ್ಕೊಂಡ್ಬಿಡ್ತೀರಾ. ನಾನು ಯಾವಾಗೆಲ್ಲ ನೆನಿತೀನೋ ನೀವೆಲ್ಲ ಮಾರ್ಗದರ್ಶನ ಕೊಡ್ತೀರಾ, ಗೈಡೆನ್ಸ್ ಕೊಡ್ತೀರಾ. ಆದ್ರೆ ನಿಮ್ ಇಹಲೋಕ ಯಾತ್ರೆ ನೀವು ಮುಕ್ತಾಯ ಮಾಡದ್ಮೇಲೆ ನಮ್ ಗತಿ ಏನು ಅಂತ ಬಿಕ್ಕಿ ಬಿಕ್ಕಿ ಅಳಕ್ ಶುರು ಮಾಡ್ತಾರೆ ಗೋಪಾಲದಾಸರು. ಶಿಷ್ಯನ ಸಮಾಧಾನ ಮಾಡ್ತಾ ವಿಜಯದಾಸರು ಹೇಳ್ತಾರೆ, ಜಗತ್ತಲ್ಲಿ ಯಾರು ಶಾಶ್ವತ ಅಲ್ಲ ಕಣೋ ಭಾಗಣ್ಣ. ನಾನು ಹೋದ್ಮೇಲೆ 5-6 ವರ್ಷದಲ್ಲಿ ನೀನು ನನ್ನ ಜೊತೆಗೆ ಬರ್ತೀಯ, ಅಲ್ಲಿ ತನಕ ಸಾಧನೆ ಮುಂದುವರಿಸು. ನನ್ನ ಸಾಧನೆಗೆ ಶ್ರೀ ವಿಜಯ ವಿಠಲ ಮೂರ್ತಿ ಕಾರಣ ಆಗಿದಾನಲ್ಲ, ಆ ವಿಜಯ ವಿಠಲ ಮೂರ್ತಿ ಇದೆ, ಅದನ್ನ ಗೋಪಾಲದಾಸರು ಆರಾಧನೆ ಟೈಮಲ್ಲಿ ಇವತ್ತಿಗೂ ಅವರು ಫ್ಯಾಮಿಲಿ ಮೆಂಬರ್ಸ್ ತೋರಿಸ್ತಾರೆ. ಶ್ರೀ ವಿಜಯ ವಿಠಲ ಮೂರ್ತಿ ಪೂಜೆ ಮಾಡ್ತಾ ಇದ್ದಿದ್ದು ವಿಜಯದಾಸರು. ಅದನ್ನ ನಾವು ಅವ್ರ ಪಾಸ್ಟ್ ಟೈಮಲ್ಲಿ ಕೇಳಿದೀವಿ, ಎಲ್ಲಿ ಸಿಕ್ಕದ ಇವನು ಅಂತ ವಿಜಯ ವಿಠಲ. ಆ ಮೂರ್ತಿನ ನಿನಗೆ ಕೊಡ್ತಾ ಇದ್ದೀನಿ, ಮಾಳಿಗೆ ಶ್ರೀನಿವಾಸಾಚಾರ್ಯರು ಅನ್ನೋರ್ ಮನೇಲಿ ಇತ್ತದು. ತುಂಬಾ ಸೀಕ್ರೆಟ್ ಆಗಿ ಪೂಜೆ ಸ್ವೀಕಾರ ಮಾಡ್ತಿದ್ನಂತೆ ವಿಜಯ ವಿಠಲ. ಆಮೇಲೆ ಅವ್ರಿಗೆ ಕನಸು ಬಿತ್ತು, ಈ ತರ ಬಂದು ವಿಜಯದಾಸರಿಗೆ ಕೊಡು ನನ್ನನ್ನ ಅಂತ. ಹಾಗಾಗಿ ವಿಜಯದಾಸರಿಗೆ ಆ ಮೂರ್ತಿನ ಒಪ್ಸಿದ್ರು. ವಿಜಯದಾಸರು ಹೇಳ್ತಾರೆ, ನಾನ್ ದಿನಾ ಪೂಜೆ ಮಾಡ್ತಾ ಇದ್ದೆ, ಇಂಥವನನ್ನ ಇವತ್ ನಿನಗ್ ಕೊಡ್ತಾ ಇದ್ದೀನಿ,
ನನ್ನ ಇಡೀ ತಪಸ್ಸನ್ನ, ಜೀವಮಾನದಲ್ಲಿ ಏನೆಲ್ಲ ತಪಸ್ ಮಾಡಿದೆ ಅದನ್ನೆಲ್ಲ ನಾನು ಇವನಿಗೆ ಅಲ್ವಾ ಕೊಟ್ಟಿರೋದು. ವಿಜಯ ವಿಠಲ ಆ ಮಧ್ವಾಂತರ್ಗತ ವಿಜಯ ವಿಠಲ ಅರ್ಪಣಮಸ್ತು ಅಂತ ಅವ್ರು ಹೇಳ್ತಾ ಇರ್ತಾರೆ. ಈ ರೀತಿ ಈಗ ಅದನ್ನೇ ನಿನಗೆ ಕೊಡ್ತಾ ಇದ್ದೀನಿ. ನನ್ನ ಜೀವ, ನನ್ನ ಜೀವ ಇದು ಈ ಮೂರ್ತಿ. ನನ್ನ ಆಸ್ತಿ ಕಣೋ ಇವನು, ನನ್ನ ಸಮಸ್ತ ಸಂಪತ್ತು ಇವನು ಈ ಮೂರ್ತಿ. ಇದನ್ನೇ ನಿನಗೆ ಕೊಡ್ತಾ ಇದ್ದೀನಿ, ಪೂಜೆ ಮಾಡಿ ಉದ್ಧಾರ ಆಗು ಅಂತ ಹೇಳ್ತಾ ವಿಜಯದಾಸರು ಆ ಮೂರ್ತಿನ ಗೋಪಾಲದಾಸರಿಗೆ ಕೊಡ್ತಾರೆ. ಆದೋನಿಲಿ ವಿಜಯದಾಸರೇ ಪ್ರತಿಷ್ಠಾಪನೆ ಮಾಡಿರ್ತಾರೆ ಪ್ರಾಣದೇವರು. ಅದು ಇವತ್ತಿಗೂ ವಿಜಯರಾಯರ ಕಟ್ಟೆಯಲ್ಲಿ ಕಾಣಿಸುತ್ತೆ ನಮ್ಗೆ. ಆ ಪ್ರಾಣದೇವ್ರ ಮೇಲೆ ವಿಜಯ ವಿಠಲನ ಕೂಡಿಸಿ ಗೋಪಾಲದಾಸರು ಆ ದಿನ ಭವ್ಯವಾಗಿ ಪೂಜೆ ಮಾಡ್ತಾರಂತೆ. 3-4 ದಿನ ಅಲ್ಲಿ ಅಖಂಡ ಭಜನೆ ಆಗುತ್ತೆ. ಪಂಡ್ರಾಪುರದಿಂದ ಶ್ರೀನಿವಾಸಾಚಾರ್ಯರು ಅಲ್ಲ ಅವ್ರೀಗ ಅವರು ಜಗನ್ನಾಥದಾಸರು ಬರ್ತಾರೆ ಅಲ್ಲಿ. ಅವರೆಲ್ಲ ಒಟ್ಟಿಗೆನೆ ಒಂದಷ್ಟು ದಿನ ಆ ದೋಣಿಲಿ ಇರ್ತಾರೆ. ಇನ್ನು ವಿಜಯದಾಸರು ಆ ದೋಣಿಗೆ ಬರಲ್ಲ ಅಂತ ಸುದ್ದಿ ಬಾಯಿಂದ ಬಾಯಿಗೆ ಬಂದ್ಬಿಡ್ತಂತೆ. ಅವ್ರಿಗೆಲ್ಲ ಗೋಪಾಲದಾಸರಿಂದಾನೇ ಸಮಾಧಾನ ಮಾಡಿಸ್ತಾ ಇರ್ತಾರೆ ವಿಜಯದಾಸರು. ಒಂದಿನ ಒಬ್ಬ ಭಕ್ತ ಬರ್ತಾನೆ. ಅವನು ಬಂದು ನಮಸ್ಕಾರ ಹಾಕ್ತಾನಂತೆ ವಿಜಯದಾಸರಿಗೆ. ಮಲಗ್ಬಿಟ್ಟ, ನಮಸ್ಕಾರ ಹಾಕ್ಬಿಟ್ಟು ಎಳ್ಳೇ ಇಲ್ಲ ಅವನು. ಅವನದೊಂದು ವಿಚಿತ್ರವಾಗಿರುವಂತ ಡಿಸೈರ್ ಏನು, ಪ್ರತಿ ಜೀವಿಗೂ ಕೂಡ ಮೂಲದಲ್ಲಿ ಒಂದು ಸ್ವರೂಪ ಇರುತ್ತೆ. ಐ ಹ್ಯಾವ್ ಎಕ್ಸ್ಪ್ಲೈನ್ಡ್ ಮೆನಿ ಎ ಟೈಮ್ಸ್. ಕಾಣಿಸ್ತಾ ಇರೋ ದೇಹ ನಾವಲ್ಲ, ನಮ್ಗೊಂದು ರಿಯಲ್ ಒರಿಜಿನಲ್ ಐಡೆಂಟಿಟಿ ಅನ್ನೋಂಥದ್ದು ನಮಗಿರುತ್ತೆ. ಅದು ಒಂದು ಬೀಜದ ತರ ಇರುತ್ತೆ. ಬೀಜ ನೋಡಿದ್ರೆ ಗೊತ್ತಾಗುತ್ತೆ ನಮ್ಗೆ. ಮಾವಿನಕಾಯಿ ಬೀಜ ನೋಡಿದ್ರೆ ಮ್ಯಾಂಗೋ ಟ್ರೀ ಇದೆ ಇದ್ರೊಳಗಡೆ ಅಂತ ಗೊತ್ತಾಗಲ್ಲ ನಮ್ಗೆ. ಇವಾಗ ಯಾವ್ದು ಗೊತ್ತಿಲ್ಲದೆ ಇರೋ ಒಂದು ಪುಟಾಣಿ ಪಾಪುಗೆ ಎತ್ಕೊಂಡು ಹೋಗ್ಕೊಟ್ರೆ ಮಾವಿನಕಾಯಿ ಬೀಜನ, ಗೋರ್ಟೆನ, ಇದ್ರೊಳಗೆ ಏನಿದೆ ಹೇಳು ಅಂದ್ರೆ ಪಾಪ ಅದೇನ್ ಹೇಳುತ್ತೆ. ಅದ್ರೊಳಗಡೆ ಅಷ್ಟು ದೊಡ್ಡ ಟ್ರೀ ಇದೆ ಅಂತ ನಮಗ್ ಗೊತ್ತಾಗಲ್ಲ. ಅರಳಿ ಮರದಂತೂ ಇನ್ನೂ ಪುಟಾಣಿ. ಅದನ್ನ ನೋಡಿದ್ರೆ ಅಂತ ಜೈಜಾಂಟಿಕ್ ಅರಳಿ ಮರ ಇದೆ ಅದ್ರೊಳಗಡೆ ಅಂತ ಗೊತ್ತಾಗತ್ತಾ ನಮ್ಗೆ? ಗೊತ್ತಾಗಲ್ಲ ಅಲ್ಲ. ಹಾಗೆ ನಾವೆಲ್ಲ ಬೀಜ ಸ್ವರೂಪದಲ್ಲಿ ಇದ್ವಿ ಈ ಸೃಷ್ಟಿಗೆ ಬಂದಾಗ. ನಾವು ಮೂಟೆಯಲ್ಲಿ ಎಷ್ಟು ವರ್ಷ ಇಟ್ರು ಬೀಜನೇ. ಅದಕ್ಕೆ ಅದನ್ನ ಸಾಧನೆ ಮಾಡಿಸಿ ಅದಕ್ಕೆ ತಕ್ಕನಂಗೆ ಒಂದು ಪೂರ್ಣತೆ ಅನ್ನೋದು ಕೊಡ್ಬೇಕಲ್ಲ. ಬೀಜನ ಮಣ್ಣಿಗೆ ಹಾಕಿ ಅದು ಮರ ಆದಾಗ್ಲೇ ಅದಕ್ಕೊಂದು ಪೂರ್ಣತೆ, ಫುಲ್ಫಿಲ್ಮೆಂಟ್. ಅದೇ ತರ ಆ ಮೂಲ ರೂಪ ಅನ್ನೋಂಥದ್ದು ಏನಿದೆಯಲ್ಲ ಅದಕ್ಕೆ ಸ್ವರೂಪ ಅಂತಾರೆ. ಅದಕ್ಕೆ ಸೃಷ್ಟಿನ ಮಾಡಿರೋದು ಭಗವಂತ. ಯಾಕಂದ್ರೆ ನಮ್ಮನ್ ಫೀಲ್ಡ್ಗೆ ಹಾಕಿದ್ದಾನೆ ಬೀಜ ರೂಪಿ ಇದನ್ನ. ನಾವು ಎಷ್ಟು ಲಕ್ಷ ವರ್ಷಗಳಾಗುತ್ತೋ ಭಗವಂತಂಗೆ ಗೊತ್ತು. ಒಬ್ಬೊಬ್ರದ್ದು ಒಂದೊಂದ್ ತರ. ಹುಲ್ಲು ಬೇಗ ಬೆಳೆದು ಬಿಡುತ್ತೆ, ಬ್ಯಾಂಬೂ ತುಂಬಾ ಟೈಮ್ ತಗೊಳುತ್ತೆ, ಒಂದು ಶೂಟ್ ಬರೋದಕ್ಕೇನೆ ತುಂಬಾ ಟೈಮ್ ತಗೊಳುತ್ತದು. ಆ ರೀತಿ ಇಟ್ ಡಿಪೆಂಡ್ಸ್ ಅಪಾನ್ ದ ಸ್ವರೂಪ ಯೋಗ್ಯತೆ. ಒಬ್ಬೊಬ್ರಿಗೆ ಒಂದೊಂದು ಟೈಮ್ ಪೀರಿಯಡ್. ಆ ಭಕ್ತ ಏನಕ್ಕೆ ಬಂದಿದ್ದು ಪುಣ್ಯಾತ್ಮ, ನನ್ನ ಸ್ವರೂಪ ಯಾವುದು ಅಂತ ತಿಳ್ಕೋಬೇಕು ಅಂತ ಅವನಿಗೆ ಆಸೆ ಇತ್ತಂತೆ. ಅದಕ್ಕೆ ಅವನು ಪ್ರಾರ್ಥನೆ ಮಾಡ್ತಾನೆ. ವಿಜಯದಾಸರು ನಕ್ಕು ಬಿಡ್ತಾರಂತೆ. 1 ಜನ್ಮ ಅಲ್ಲ, 10 ಜನ್ಮ ಅಲ್ಲ, ಸಾವಿರ ಜನ್ಮಗಳ ಹಿಂದಿನ ಕತೆ ಅದು. ಅಂದ್ರೆ ಇವನ್ ಸ್ವರೂಪದಲ್ಲಿ ಏನಾಗಿದ್ದ. ಯಾಕಂದ್ರೆ ಅದಾದ್ಮೇಲೆ ಕವರಿಂಗ್ ಸ್ಟಾರ್ಟೆಡ್. ಒಂದೊಂದೇ ಕವರಿಂಗ್ ಬರಕ್ ಶುರುವಾಯ್ತು. ಇವಾಗ ಫಸ್ಟ್ ಜನ್ಮ ನಾನು ನಾಯಿ ಆಗಿದ್ದೆ ಅಂದ್ರೆ ನಾಯಿ ಕವರಿಂಗ್ ಬಂತು ಆ ಬೀಜದ ಮೇಲೆ. ಅದ್ರ ನೆಕ್ಸ್ಟ್ ಜನ್ಮ ಬೆಕ್ಕದು ಕವರಿಂಗ್ ಬಂತು. ಅದ್ರ ನೆಕ್ಸ್ಟ್ ಜನ್ಮ ಇನ್ಯಾವುದೋ ಕವರಿಂಗ್ ಬಂತು. ಎಷ್ಟು ಕವರಿಂಗ್ಗಳು ಹಾಕೊಂಡ್ಬಿಟ್ಟಿದೀವೋ ಭಗವಂತಂಗೆ ಗೊತ್ತು. ಅಷ್ಟ್ರು ಹಿಂದ್ ಹೋಗಿ ನೋಡ್ಬೇಕಲ್ಲ. ಅಷ್ಟು 1000 ಜನ್ಮಗಳ ಹಿಂದೆ ನೋಡ್ಬೇಕು ಒರಿಜಿನಲ್ ಆಗಿ ಹೂ ವಾಸ್ ಹಿ ಅಂತ. ಮುಂದೆ ಲಕ್ಷ ಜನ್ಮಗಳಾದ್ಮೇಲೆ ಸ್ವರೂಪದ ಅನ್ನೋದು ಅಂತ ಗೊತ್ತಾಗೋದು ನಮ್ಗೆ. ಯಾಕಂದ್ರೆ ಮತ್ತೆ ಆ ಕವರಿಂಗ್ಸ್ನೆಲ್ಲ ಕಳ್ಕೊಂತಾ ಬರ್ತಾರೆ ಅವರು. ಅಪರೋಕ್ಷ ಜ್ಞಾನ ಅನ್ನೋದು ಅದಕ್ಕೇನೆ. ಮಹಾ ಅಪರೋಕ್ಷ ಜ್ಞಾನಿಗಳಿಗೆ ಅದು ಸಾಧ್ಯ. ಭಗವಂತ ಏನೋ ಕಾಣಿಸ್ಬಿಡ್ತಾನೆ ಹೃದಯದಲ್ಲಿ ಅಪರೋಕ್ಷ ಜ್ಞಾನಿಗಳಿಗೆ. ಆದ್ರೆ ಅವ್ರು ಯಾರು ಅನ್ನೋದು ತಿಳ್ಕೊಳೋದು ಇದೆಯಲ್ಲ, ಅದಕ್ಕೆ ಮತ್ತೂ ಸಾಧನೆ ಬೇಕು ಅವ್ರಿಗೆ. ಸೊ ಹಾಗಿದ್ದಾಗ ಇವನ್ ಇದನ್ನ ಕೇಳ್ತಾ ಇದ್ದಾನಲ್ಲಪ್ಪ, ಯಾರು ಉತ್ತರಿಸ್ಬೇಕು ಇವಾಗ ಈ ಭಕ್ತನಿಗೆ? ಇಂಥ ಪ್ರಶ್ನೆ ಯಾಕೆ ಬಂತು ಇವನಿಗೆ ಅಂತ ಹೇಳಿ ಭಗವಂತನಿಗೆ ನಾವ್ ಏನ್ ಪ್ರಾರ್ಥನೆ ಮಾಡ್ಬೇಕು ಅಂದ್ರೆ, ಉದ್ಧಾರ ಮಾಡಪ್ಪ ನನ್ನನ್ನ, ಸಾಧನೆ ಮಾಡ್ಸಪ್ಪ ಅಂತ ಕೇಳ್ಕೋಬೇಕು ಹೊರತು ಮೂಲ ಸ್ವರೂಪ ಹೇಳು ಅಂತ ಭಗವಂತನ ನಾವು ಕೇಳಂಗಿಲ್ಲ. ಆದ್ರೂ ವಿಜಯದಾಸರು ಗೋಪಾಲದಾಸರಿಗೆ ಹೇಳ್ತಾರಂತೆ, ಭಾಗಣ್ಣ ಕುಣಿ ಹೇಳ್ತಾ ಇದ್ದೆ ತಾನೇ ನೀನ್ ಇಷ್ಟು ಸರಿ, ನೋಡು ನಿನ್ ಪ್ರೊಫೆಷನ್ಗೆ ಇದು ಲಾಸ್ಟ್ ಪ್ರಶ್ನೆ. ಇದು ಜೀವನದಲ್ಲಿ ಒಂದಷ್ಟು ಭಾಗಣ್ಣಂಗೇನಿತ್ತು, ಹಿಂದೆ 3 ಜನ್ಮ ಮುಂದೆ 3 ಜನ್ಮ ಹೇಳೋ ಅಷ್ಟ್ರ ಮಟ್ಟಿಗೆ ಸಿದ್ಧಿ ಸಿಕ್ಕಿತ್ತು ಭಾಗಣ್ಣಂಗೆ. ಅದಕ್ಕೇನೆ ನೀನು ಮೊದ್ಲೆಲ್ಲ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೆ ಅಲ್ಲ, ಈಗ ನೋಡು ನಿನಗಿಲ್ಲಿ ಕೊಟ್ಟಿದ್ದೀನಿ. ಇವಂದು ಆಧ್ಯಾತ್ಮ ಸಾಧನೆಯಿಂದ ಬಂದಿರೋದು ನಿನಗಿದು, ಆಯ್ತಾ? ಅದಕ್ಕೆ ಇವಾಗ ಏನಂತ ಇದ್ದಾನೆ, ಭಗವಂತನೇ ಕಳಿಸಿದಾನೆ ನಿನ್ನನ್ನ ಇವನನ್ನ ಇಲ್ಲಿಗೆ. ಬೇರೆಯವ್ರ ಜೀವನದ ಮೇಲೆ ಆಗಿಂದಾಗೆ ನೀನು ಒಳಗಡೆ ನೋಡ್ತಾ ಇದ್ದೆ ಅಲ್ಲ, ಈಗ ನಾನೇ ಕೊಡ್ತಾ ಇದ್ದೀನಿ ಪರ್ಮಿಷನ್ನು, ನಿನ್ನ ಜ್ಞಾನ ದೃಷ್ಟಿಯಿಂದ ನೋಡು, ಇವನ್ ಸ್ವರೂಪ ದೇಹ ಏನಾಗಿದೆ ನೋಡು ಅಂತ ಹೇಳ್ತಾರೆ ಗುರುಗಳ ಅಪ್ಪಣೆ. ಗೋಪಾಲದಾಸರು ಆ ಭಕ್ತನ ಕೈ ಹಿಡ್ಕೊಂಡು ಕಣ್ಣು ಮುಚ್ತಾರಂತೆ.
ಆಗ ಗೋಪಾಲದಾಸರಿಗೆ ಆ ಜೀವಿ ಸ್ವರೂಪ, ಮೂಲ ಸ್ವರೂಪ ಸ್ಪಷ್ಟವಾಗಿ ಕಾಣಿಸ್ತಂತೆ. ಅವ್ರು ಹೇಳಿದ್ರು, ಅಯ್ಯ ನಿನ್ನ ಮೂಲ ಸ್ವರೂಪ ಕಾಗೆ. ಕೇಳಿರೋ ವಿಜಯದಾಸರು ಖುಷಿ ತಡಿಯಕ್ಕಾಗ್ಲಿಲ್ವಂತೆ. ಯಾಕಂದ್ರೆ ಎಷ್ಟು ಲಕ್ಷ ಜನ್ಮಗಳು ಹಿಂದೆ ಹೋಗ್ಬಿಟ್ರು ಗೋಪಾಲದಾಸರು ಅದನ್ನ ಕಂಡಿಡಿಯೋದಕ್ಕೆ. ಶಭಾಸ್ ಅಂತ ಹೇಳ್ತಾರಂತೆ. ಯಾವುದೇ ಜೀವಿ ಸ್ವರೂಪ ನೋಡೋ ಅಷ್ಟ್ರ ಮಟ್ಟಿಗೆ ಮೇಲಕ್ಕೆ ಬಂದ್ಬಿಟ್ಟಿದ್ಯಲ್ಲೋ ನೀನು ಭಗಣ್ಣ. ನಾನು ಭಕ್ತನ ಬಗ್ಗೆ ಯೋಚನೆ ಮಾಡ್ತಿದ್ದೆ, ನೀನು ಇವನ್ ಮೂಲ ಸ್ವರೂಪ ಕಾಗೆ ಅಂತ ಸಂಪೂರ್ಣವಾಗಿ ಹೇಳ್ಬಿಟ್ಟಿಯಲ್ಲಪ್ಪ. 30-40 ವರ್ಷ ಕೂಡ ಆಗಿಲ್ಲ ನಿನಗಿನ್ನ, ಇಷ್ಟು ಚಿಕ್ಕ ವಯಸ್ಸಲ್ಲೇನೆ ನೀನು ಎಷ್ಟು ದೊಡ್ಡ ಸಾಧನೆ ಮಾಡಿಬಿಟ್ಟಿದ್ಯೋ, ಮಹಾಜ್ಞಾನಿ ನೀನು. ನಿನ್ನನ್ನ ಪಡೆದಿರೋ ಇಂಥ ನಾಡೇನಿದೆ ಭೂಮಿ, ಅದು ಪವಿತ್ರ ಆಯ್ತು ಬಿಡಪ್ಪ. ನಿನ್ನಿಂದ ಇವನು ಸ್ವರೂಪ ತಿಳ್ಕೊಂಡ್ಬಿಟ್ನಲ್ಲ, ಉದ್ಧಾರ ಆದ ಇವನು ಅಂತ ಹೇಳಿ, ನಿನ್ನನ್ನ ಯಾರು ಸ್ಮರಿಸ್ತಾರೆ, ಯಾರು ಜ್ಞಾಪಕ ಮಾಡ್ಕೋತಾರೆ ನಿನ್ನನ್ನ, ಅವ್ರು ಉದ್ಧಾರ ಆಗ್ತಾರೆ. ನಿನ್ನನ್ನ ಯಾರು ಸ್ಮರಣೆ ಮಾಡ್ತಾರೋ ಅವ್ರಿಗೆ ನಾನು ಅನುಗ್ರಹ ಮಾಡ್ತೀನಿ ಅಂತಾರೆ. ಡಬಲ್ ಬೆನಿಫಿಟ್. ಗೋಪಾಲದಾಸರ ಸ್ಮರಣೆ ಮಾಡೋದ್ರಿಂದ ಗೋಪಾಲದಾಸರ ಅನುಗ್ರಹನೂ ಸಿಕ್ಕತ್ತೆ, ಅವ್ರ ಗುರುಗಳಾಗಿರುವಂತ ವಿಜಯದಾಸರ ಅನುಗ್ರಹನೂ ಸಿಕ್ಕತ್ತೆ. ನೀನ್ ಯಾರಿಗ ಆಶೀರ್ವಾದ ಮಾಡ್ತೀಯೋ ಅವ್ರಿಗೆ ವಿಜಯ ವಿಠಲ ಅಂದ್ರೆ ವಿಜಯದಾಸರ ಬಿಂಬಮೂರ್ತಿ, ಅಥವಾ ಗೋಪಾಲ ವಿಠಲ ಗೋಪಾಲದಾಸರ ಬಿಂಬಮೂರ್ತಿ, ಅವನು ರಕ್ಷಣೆಗೆ ನಿಂತ್ಕೋತಾನಂತೆ. ಇದಕ್ಕಿಂತ ಇನ್ನೇನ್ ಬೇಕು? ಹೃದಯ ಅನ್ನೋ ಆಕಾಶದಲ್ಲಿ ವಿಶ್ವಂಬರನನ್ನ, ಯಾಕಂದ್ರೆ ವಿಶ್ವಂಬರ ಗಣಪತಿ ಭಗವಂತನ ಚಿಂತನೆ ಮಾಡೋದು ವಿಶ್ವಂಬರ ರೂಪಿ ಭಗವಂತನನ್ನ. ಅದಕ್ಕೆ ವಿಶ್ವಂಬರ ರೂಪಿ ಭಗವಂತನಿಗೆ 19 ತಲೆ, ಅದರಲ್ಲಿ ಮಧ್ಯದ ತಲೆ ಆನೆ ತಲೆ, ಅದಕ್ಕೆ ಗಣಪತಿ ತಲೆ ಆನೆ ತಲೆ ತರ ಅಂತ ಆಯ್ತಾ. ಆ ವಿಶ್ವಂಬರನ್ನ ಧ್ಯಾನ ಮಾಡುವಂತ ಗಣೇಶನ ಅಂಶ ಅಲ್ವಾ ನೀನು. ನಿನ್ನ ಕೃಪೆ ಯಾರಿಗೆ ಸಿಕ್ಕತ್ತೆ ಅವರಿಗೆ ಎಲ್ಲಾ ಹರಿದಾಸರುಗಳ ಆಶೀರ್ವಾದ ಸಿಕ್ಕತ್ತೆ ಅಂತ ಹೇಳ್ತಾರಂತೆ. ಹರಿದಾಸರುಗಳು ಯಾರು ಗೊತ್ತಿದ್ದಾರೆ ನಮ್ಗೆ? ಪುರಂದರದಾಸರು, ಕನಕದಾಸರು, ಇನ್ನ ಒಂದೆರಡು ಹೆಸರು ಜಗನ್ನಾಥದಾಸರು, 1-2-3 ಹೇಳ್ತೀವಷ್ಟೇ, ಮ್ಯಾಕ್ಸಿಮಮ್ 10 ಹೇಳ್ಬೋದಾ. ಆದ್ರೆ ಸಾವಿರಾರು ಹರಿದಾಸರಿದ್ದಾರೆ, ಅವರೆಲ್ಲರ ಆಶೀರ್ವಾದ ಸಿಕ್ಕತ್ತೆ ಗೋಪಾಲದಾಸರ ಹೆಸರು ಹೇಳೋದ್ರಿಂದ. ವಿಜಯದಾಸರು ಗೋಪಾಲದಾಸರನ್ನ ಗಟ್ಟಿಯಾಗಿ ಹಿಡ್ಕೊಂಡು ತಲೆ ಬೆನ್ನನ್ನ ನೇವರಿಸ್ತಾ ಆಶೀರ್ವಾದ ಮಾಡ್ತಾರಂತೆ. ಗೋಪಾಲದಾಸರು ಗುರುಗಳಿಗೆ ನಮಸ್ಕಾರ ಮಾಡಿ, ಪರಮಾನುಗ್ರಹ ಮಾಡಿದ್ದೀರಾ, ನಿಮಗೆ ಮಹಿಮೆ ಗೊತ್ತಿದ್ದು ಕೂಡ ನಾನು ಒಂದಷ್ಟು ದಿನ ಹಣ ಕಲೆಕ್ಷನ್ ಮಾಡ್ತಾ ಇದ್ದೆ, ಆದ್ರೆ ಈಗ ನನಗೆ ನೀವು ಬುದ್ಧಿ ಕೊಟ್ರಿ, ಬಿಂಬ ದರ್ಶನ ಮಾಡಿಸಿದ್ರಿ, ಗೋಪಾಲ ವಿಠಲ ಅಂತ ಅಂಕಿತ ಕೊಟ್ರಿ, ನನ್ನನ್ನ ದಾಸ ಸಾಹಿತ್ಯಕ್ಕೆ ಕರ್ಕೊಂಡ್ ಬಂದ್ರಿ, ಸೂಕ್ತ ಮಾರ್ಗದರ್ಶನ ಕೊಡ್ತಾ ಇದ್ರಿ, ಕಾಲಕ್ಕೆ ನನ್ನ ಹತ್ರ ಸಾಧನೆ ಮಾಡಿಸಿದ್ರಿ. ನೀವು ಇಷ್ಟೆಲ್ಲ ಮಾಡಿದ್ರಿ. ಇಷ್ಟು ಮಾಡದ ಮೇಲೂ ಕೂಡ ನೀವು ನನ್ನನ್ನ ಶಿಷ್ಯತ್ವ, ಒಂದಷ್ಟು ಜನಕ್ಕೆ ನನ್ನಿಂದ 5-6 ಜನಕ್ಕೆ ಶಿಷ್ಯತ್ವ ಸಿಕ್ತು. ಯಾರು? ಜಗನ್ನಾಥ ದಾಸರು, ಆಮೇಲೆ ದಾಸಣ್ಣ, ಸೀನಣ್ಣ, ಇವ್ರಿಗೆಲ್ಲ ಅಂಕಿತ ಕೊಟ್ರಲ್ಲ. ಸೊ ಅವರೆಲ್ಲ ಶಿಷ್ಯರೇನೆ. ಮಾರ್ಗದರ್ಶನ ಸಿಕ್ತು. ಮುಂದೆ ಲಕ್ಷ ಜನಗಳಿಗೆ ಸಾಧನೆ ಆಗ್ಬೇಕಲ್ವಾ. ಆ ಸಾಹಿತ್ಯನ ನನ್ನಿಂದ ರಚನೆ ಮಾಡಿಸಿದ್ರಿ, ಹರಿವಾಯು ಗುರುಗಳ ಆಶೀರ್ವಾದ ಕೊಡ್ಸಿದ್ರಿ, ನಿಮ್ಮಿಂದ ನಾನು ಉದ್ಧಾರ ಆದೆ. ಏನು ಶಿಷ್ಯ ವಾತ್ಸಲ್ಯ ನಿಮ್ದು! ಎಷ್ಟ್ರ ಮಟ್ಟಿಗೆ ಅಂದ್ರೆ, ನೀವು ದಿನಾ ಪೂಜೆ ಮಾಡ್ತಿದ್ದಂತಹ ವಿಜಯ ವಿಠಲ ಮೂರ್ತಿ ಅವನನ್ನೇ ನನಗ್ ಕೊಟ್ಬಿಟ್ಟಿದ್ದೀರಾ ನೀವು. ನನ್ನ ಮೇಲೆ ಎಷ್ಟು ಅನುಗ್ರಹ ಮಾಡ್ತಾ ಇದ್ದೀರಾ ಅಂತ ತೋರಿಸ್ಕೊಟ್ಟಿದ್ದೀರಾ. ಪಾಹಿಮಾಂ ಶ್ರೀ ವಿಜಯದಾಸ ಗುರುವರ್ಯ ಅಂತ ಗೋಪಾಲದಾಸರು ನಮಸ್ಕಾರ ಮಾಡಿಬಿಡ್ತಾರಂತೆ. ಅಲ್ಲೇ ಇದ್ದ ಪ್ರಾಣದೇವರ ಅಂತರ್ಯಾಮಿ ವಿಜಯ ವಿಠಲ ಭಿನ್ನ ಗೋಪಾಲ ವಿಠಲ ಸ್ವಾಮಿ ಗುರು ಶಿಷ್ಯರನ್ನ ನೋಡ್ತಾ ನಗ್ತಾನವನು. ಏನ್ ಗುರು, ಏನ್ ಶಿಷ್ಯ ಅಂತ ಹೇಳಿ ಆಶೀರ್ವಾದ ಮಾಡಿರ್ಬೇಕು. ಆಂಜನೇಯ ಸ್ವಾಮಿ ಜಯ ಆಗ್ಲಿ ಜಯ ಆಗ್ಲಿ ಅಂತ ತುಂಬಾ ಹರ್ಷದಿಂದ ಅವನೂ ಕೂಡ ಆಶೀರ್ವಾದ ಮಾಡಿರ್ಬೇಕು ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ನಾವು ಇಲ್ಲಿಗೆ ಮುಕ್ತಾಯ ಮಾಡೋಣ. ಮಧ್ವಾಂತರ್ಗತ. ಶ್ರೀ ಕೃಷ್ಣಾರ್ಪಣಮಸ್ತು.